ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. B2A ಖಾತಾ ಪರಿವರ್ತನೆಗೆ ಲಂಚ ಕೇಳಿದ್ದಾರೆ ಅನ್ನುವಂತ ಆರೋಪ ಏನ್ ಕೇಳಿ ಬಂದಿತ್ತಲ್ಲ, ಅದು ಸುಳ್ಳು. ಕಚೇರಿಯಲ್ಲಿ ಗಲಾಟೆ ನಡೆದಿದೆ. ಈ ಸಮಯದಲ್ಲಿ ನಾನು ಇರಲಿಲ್ಲ. ಆರ್ ನಗರ ವಲಯ ಜಂಟಿ ಆಯುಕ್ತೆ ಆರತಿಯವರು ಕೊಟ್ಟಿರುವಂತಹ ಹೇಳಿಕೆ ಇದು. ನಿಯಮದ ಪ್ರಕಾರ ಸರ್ಕಾರಿ ಜಾಗ ಏನಿರುತ್ತೆ ಅದು B2A ಖಾತಾ ಮಾಡೋದಕ್ಕೆ ಬರಲ್ಲ. ಲಂಚ ಕೇಳಿದ್ದಾರೆ ಅನ್ನೋದಿದೆಯಲ್ಲ ಅದು ಸುಳ್ಳು. ಕಚೇರಿಯಲ್ಲಿ ಏನೋ ಗಲಾಟೆ ನಡೆದಿದೆ, ಆ ಟೈಮಲ್ಲಿ ನಾನು ಇರಲಿಲ್ಲ. ಆರ್ ನಗರ ವಲಯ ಜಂಟಿ ಆಯುಕ್ತೆ ಆರತಿಯವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನಿಯಮದ ಪ್ರಕಾರನೇ ಸರ್ಕಾರಿ ಜಾಗವನ್ನ B2A ಖಾತಾ ಮಾಡೋದಕ್ಕೆ ಬರಲ್ಲ. ಸರ್ಕಾರಿ ಜಾಗ ಇದ್ದಿದ್ದಕ್ಕೆ ಅವರ ಅರ್ಜಿ ಇದೆಯಲ್ಲ ಅದು ರಿಜೆಕ್ಟ್ ಆಗಿದೆ. ಲಂಚ ನೀಡದೇ ಇರೋದಕ್ಕೆ ಅರ್ಜಿ ತಿರಸ್ಕಾರ ಆಗಿದೆ ಅನ್ನುವಂಥದ್ದು ಸುಳ್ಳು. ಮೇಡಮ್ಗೆ ಕೊಡಬೇಕೆಂದು ಅಧಿಕಾರಿ 40,000 ಕೇಳಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ಲಂಚ ಕೇಳಿದ್ದನ್ನ ಪ್ರಶ್ನಿಸಿ ಕಚೇರಿಯಲ್ಲಿ ಅಧಿಕಾರಿಗೆ ಸಾರ್ವಜನಿಕರು ಕ್ಲಾಸ್ ತಗೊಂಡಿದ್ರು. ಸಾರ್ವಜನಿಕರು ಯಾರು B2A ಖಾತಾಗೆ ಕಚೇರಿಗೆ ಅಲಿಬೇಕಾದಂತ ಅನಿವಾರ್ಯತೆ ಇಲ್ಲ. ಅದೇನಾದ್ರೂ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಆನ್ಲೈನ್ ಫೆಸಿಲಿಟಿ ಇದೆ. ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಮಧ್ಯವರ್ತಿಗಳ ಮೊರೆ ಹೋಗದೆ ಸೂಕ್ತ ದಾಖಲೆಗಳ ಮೂಲಕ ಅರ್ಜಿಯನ್ನ ಸಲ್ಲಿಸಿ ಅಂತ ಆರ್ ನಗರ ವಲಯದ ಜಂಟಿ ಆಯುಕ್ತೆಯಾದಂತ ಆರತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಒಂದು ಗಲಾಟೆ ಆಗಿತ್ತು, ಆ ಟೈಮಲ್ಲಿ ನಾನು ಇರಲಿಲ್ಲ. ಬಟ್ ಅದೇನ್ ನಡೆದಿದೆಯಲ್ಲ ಅದೆಲ್ಲ ಸತ್ಯಕ್ಕೆ ದೂರವಾದಂತ ವಿಚಾರ ಅಂತ ಹೇಳಿ ಸ್ವತಃ ಆರತಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಕೊಡ್ತೀನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್. ನಾವು ನ್ಯಾಯವಾಗಿ ಕೇಳಕ್ ಬಂದಿದ್ದೀವಿ. ನಾವು ವಾಯ್ಸ್ ರೈಸ್ ಮಾಡಲಿಲ್ಲ. ಯಾರು ಮಾತಾಡಿದ್ದು ಏಕವಚನ ಬಾ ಕೆಳಗಡೆ ಬಂದು ಏನ್ ಅರ್ಥ ಸರ್ ಇವಾಗ ಇದು ಕೇಳೋದಲ್ಲ. ನಾವು ಒಂದೇ ಮಾತು ಕೇಳಿದ್ವಿ, ಅಕ್ನಾಲೇಜ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ವಿ. ಇವಾಗ ಮಾತಾಡಿ ಸರ್. ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ದಲ್ಲ, ಮಾತಾಡಿ. ನಾವು ಮಾತಾಡ್ತೀವಿ ಕೇಳಿ. ಬರ್ಕೊಡಿ ಅಂತ ಹೇಳಿದ್ರೆ ಅದನ್ನ ಅಲ್ಲಿ ನೋಡ್ಕೊಂಡು ಹೇಳ್ಬೇಕು ಸರ್. ನೀವ್ಯಾರು ಸರ್ ಮುಟ್ಟಕ್ಕೆ ನನ್ ಗಂಡನ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಂತ ಹೇಳಿ ಪಬ್ಲಿಕ್ ಬಂದು ಗಲಾಟೆ ಮಾಡಿರೋದು ಮತ್ತೆ ಸಿಬ್ಬಂದಿ ವರ್ಗದವ್ರ ಮೇಲೆ ನಿಂದನೆ ಮಾಡಿರುವಂಥದ್ದು ಮೀಡಿಯಾದಲ್ಲಿ ಬರ್ತಾ ಇರೋದ್ರಿಂದ, ಅದ್ರ ಜೊತೆಗೆ B2A ವಿಷಯದಲ್ಲಿ ಲಂಚ ಕೇಳಿ ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಅನ್ನೋದು ಕೂಡ ಅದರೊಳಗೆ ಬಿತ್ತರ ಆಗಿದೆ. ಬಹುಶಃ ಈ ವಿಷಯದಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡಕ್ಕೆ ಬಯಸ್ತೀನಿ. B2A ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷಿ ಒಂದು ಯೋಜನೆ. ಯಾರಿಗೆಲ್ಲ B ಖಾತಾ ಇತ್ತು ಅವ್ರಿಗೆ A ಖಾತಾ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಕೆಲವಾರು ಹಂತಗಳನ್ನ ಪೂರೈಸಿ ಅದು JC ಅವರ ಲಾಗಿನ್ಗೆ ಬರುತ್ತೆ. ಈಗ ನನ್ನ ಲಾಗಿನಲ್ಲಿ ಸುಮಾರು 9,555 ಕೇಸ್ಗಳು ಬಂದಿದೆ. ಇದರಲ್ಲಿ ಸೀನಿಯಾರಿಟಿ ಬೇಸಿಸ್ ಮೇಲೆ ನಾವು 4,551 ಕೇಸ್ಗಳನ್ನ ಕ್ಲಿಯರ್ ಮಾಡಿದ್ದೀವಿ. ಇನ್ನೂ 4,405 ಕೇಸ್ಗಳು ಪೆಂಡಿಂಗಲ್ಲಿದೆ. ಯಾವುದೇ ಸಾರ್ವಜನಿಕರು ಇಂಥ ವಿಷಯಗಳಲ್ಲಿ ಕಚೇರಿಗೆ ಭೇಟಿ ಕೊಡಬಾರ್ದು ಹಾಗೂ ಯಾರ ಜೊತೆಲೂ ಕೂಡ ಮಧ್ಯವರ್ತಿಗಳ ಜೊತೆಯಲ್ಲಿ ಈ ವಿಷಯವಾಗಿ ಚರ್ಚಿಸಬಾರ್ದು ಅಂತ ಹೇಳಿ ನೇರವಾಗಿ ಖಾತೆಗಳನ್ನು ತಮಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಈ ಸಂದರ್ಭದಲ್ಲಿ ನಾವು ಸೀನಿಯಾರಿಟಿನೇ ಮೇಜರ್ ಆಗಿ ಪಾಲನೆ ಮಾಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದ್ದರೆ ಅಥವಾ ಮಾಸ್ಟರ್ ಪ್ಲಾನ್ ಅದಕ್ಕೆ ಮ್ಯಾಚ್ ಆಗಿಲ್ದಿದ್ರೆ ನಮ್ಮ ಕ್ವಾಲಿಟಿ ಚೆಕ್ ಟೀಮ್ ಅವರೇ ಅದನ್ನು ರಿಜೆಕ್ಟ್ ಮಾಡಿದರೆ ಮಾತ್ರ JC ಹಂತದಲ್ಲಿ ರಿಜೆಕ್ಟ್ ಆಗುತ್ತೆ. ಹಾಗೆ ಅಪ್ರೂವಲ್ ಕೂಡ ಅವರ ಒಂದು ರೆಕಮೆಂಡೇಶನ್ಸ್ ಮೇಲೆ ಆಗುತ್ತೆ. ಇದು ಸೀನಿಯಾರಿಟಿ ವೈಸೇ ಆಗೋದ್ರಿಂದ ಯಾರೂ ಕೂಡ ಯಾವುದೇ ದಲ್ಲಾಳಿಗಳನ್ನಾಗಲಿ ಅಥವಾ ಯಾವುದೇ ಕಚೇರಿಗಳಿಗಾಗಲಿ ಹೋಗಿ ಈ ಥರ ಗಲಾಟೆಗಳನ್ನ ಮಾಡ್ಕೊಳ್ಳೋದಾಗಲಿ ಈ ಥರ ಆರೋಪಗಳನ್ನ ಮಾಡೋದಾಗಲಿ ಮಾಡಬಾರ್ದು ಅಂತ ಸಾರ್ವಜನಿಕರಲ್ಲಿ ನಾನು ವಿನಂತಿಸ್ತೀನಿ.